ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್. ನಾವು ಭಾರತದ ಸಂವಿಧಾನದ ಮೇಲೆ 21 ಕ್ಲಾಸ್ಗಳನ್ನು ಇವಾಗ ಆಲ್ರೆಡಿ ಮಾಡಿದ್ದೀವಿ. ಇದು 22ನೇ ಕ್ಲಾಸು. ನೆನಪಿಡ್ರಿ, ನಾವು ಅಲ್ಪ ಪ್ರಮಾಣದಲ್ಲಿ ಪ್ರಯಾಣ ಪ್ರಾರಂಭಿಸಿದ್ದೀವಿ. ಇವಾಗ ಆಗಲೇ ನೆಕ್ಸ್ಟ್ 22 ಕ್ಲಾಸಿಗೆ ಬಂದಿದ್ದೀವಿ. ನಿಮ್ಮ ಓದೋದು ಕೂಡ ಅದೇ ಥರನಾಗಿರ್ಬೇಕು. ಪ್ರಾರಂಭದಲ್ಲಿ ಹಿಂಜರಿಕೆ ಆಗತೈತಿ, ಆದ್ರೆ ನೀವು ಓದ್ತಾ ಕುಳಿತಂಗ ನಿಮ್ಮ ಓದೇನಾಗತ್ತ ಸ್ಪೀಡ್ ಪಿಕಪ್ ಆಗತ್ತೆ. ಸ್ಪೀಡ್ ಪಿಕಪ್ ಆದಾಗಲೇ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀವು ಸರ್ವೈವ್ ಆಗಕ್ಕೆ, ಬದುಕುಳಿಯೋಕೆ ಸಾಧ್ಯ. ನಿಮ್ಮ ಸ್ಪರ್ಧಾರ್ಥಿಗಳು ನಿಮ್ಮದೇ ಓಣಿಯಲ್ಲಿರುವ, ನಿಮ್ಮದೇ ಜೊತೆಯಲ್ಲಿರುವ ನಿಮ್ಮ ಹಿತೈಷಿ ನಿಮಗೆ ಕಾಂಪಿಟೇಟರ್ ಆದಾನ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಓದ್ರಿ. ಹಿಂದಿನ ಕ್ಲಾಸ್ನಲ್ಲಿ ಕ್ಲಾಸ್ 21 ಮತ್ತು ಕ್ಲಾಸ್ 20ಯಲ್ಲಿ ಏನು ನೋಡಿದೀವಪ್ಪ ಅಂದ್ರೆ, ಕ್ಲಾಸ್ 20ಯಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾದವರೆಗೆ AG ಅವರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಅದೇ ಥರ ಹೋದ ಕ್ಲಾಸ್ ಅಂದ್ರೆ ಕ್ಲಾಸ್ ನಂಬರ್ 21 ಯಾವುದರ ಬಗ್ಗೆ ನೋಡಿದ್ವಿ ಅಂದ್ರೆ, ರಾಜ್ಯಪಾಲರ ಕೆಲವು ಕಾರ್ಯಗಳ ಬಗ್ಗೆ ನೋಡಿದ್ವಿ. ಅದರಲ್ಲಿ ವಿಧಿ 163 ಮತ್ತು ವಿಧಿ 176 ಏನು ಹೇಳುತ್ತ ಅನ್ನೋದ್ರ ಬಗ್ಗೆ ಬಹಳ ತಿಳ್ಕೊಂಡಿವಿ. ಯಾಕಂದ್ರೆ ಈ ಸದ್ಯ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಬಹಳ ರಾಜ್ಯಗಳಲ್ಲಿ ಮುಸುಕಿನ ಗುದ್ದಾಟ ಅಥವಾ ಘರ್ಷಣೆ ಅಂತಿರಲ್ಲ, ಆ ಥರ ನಡೀತಿದೆ. ಅದಕ್ಕೆ ಆ ಎರಡು ವಿಧಿಗಳು ಏನು ಹೇಳ್ತಾವು, ಅವ್ರವ್ರ ಡ್ಯೂಟೀಸ್ ಏನು ಹೇಳ್ತಾವ ಅನ್ನೋದ್ರ ಬಗ್ಗೆ ಹಿಂದಿನ ಕ್ಲಾಸಲ್ಲಿ ಹೇಳೀನಿ. ನೋಡಿಲ್ಲ ಅಂದ್ರೆ ಹೋಗಿ ಬರ್ರಿ, ನೋಡಿ ಬರ್ರಿ. ಯಾಕಂದ್ರೆ ಪ್ರಸ್ತುತವಾಗಿ ಬರುವ ಯಾವುದೇ ಪರೀಕ್ಷೆಯಲ್ಲಿ ಇದೇ ಥರನಾದ ಇದೇ ಥರ ಕ್ವಶನ್ಗಳನ್ನ ಕೇಳ್ತಾರ. ಹಾಗಾದ್ರೆ ಕ್ಲಾಸ್ ನಂಬರ್ 22 ಭಾರತದ ಸಂವಿಧಾನದಲ್ಲಿ ಏನೇನು ತಗೊಂಡು ಬಂದಿದೆ ಅಂದ್ರೆ, CAG ಅಂದ್ರೆ ಕಂಪ್ಟ್ರೋಲರ್ ಆಡಿಟ್ ಜನರಲ್. CAG ಅಂದ್ರೆ ಕನ್ನಡದಾಗ ಏನಂತೀವಿ, ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕಪಾಲಕ. ಈ ಸಬ್ಜೆಕ್ಟ್ ಬಗ್ಗೆ ಇವತ್ತ ತಿಳ್ಕೊಳ್ಳೋಣ. ಹಾಗಾದ್ರೆ ವಿಧಿ 148ರಿಂದ ಭಾರತದ ಸಂವಿಧಾನದಲ್ಲಿ ವಿಧಿ 148ರಿಂದ ವಿಧಿ 151ರವರೆಗೆ ಈ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕಪಾಲಕರ ಬಗ್ಗೆ ತಿಳಿಸಿ ಹೇಳಲಾಗಿದೆ. ಓಕೆ, ಹಾಗಾದ್ರೆ ಇವರ ಕೆಲವೊಂದಿಷ್ಟು ಕಾರ್ಯಗಳು ಮತ್ತು ಆಯ್ಕೆ ವಿಧಾನ ಮತ್ತು ರಾಜೀನಾಮೆ ಯಾವ ಥರ ಇರ್ತೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಳಗಡೆ ಹೋಗಿ ತಿಳಿದುಕೊಂಡು ಬರೋಣ. ಓಕೆ, ಕಮ್ ಟು ದ ಪಾಯಿಂಟ್. CAG ಅವರನ್ನ ಖಜಾನೆ ಕಾಯುವ ಕಾವಲು ನಾಯಿ ಅಂತಾರ. ಖಜಾನೆ ಅಂದ್ರ ಟ್ರೆಜರಿ ಅಂದ್ರ ಅದರ ಒಳಗಡೆ ದುಡ್ಡು ಇರ್ತದಲ್ಲ, ದುಡ್ಡನ್ನ ಕಾಯುವ ಅಂದ್ರ CAG ಅವರನ್ನು ಖಜಾನೆ ಅಂದ್ರ ಭಾರತ ಸರ್ಕಾರದ ಖಜಾನೆ ಕಾಯುವ ಕಾವಲು ನಾಯಿ ಎನ್ನುವರು. ಓಕೆ, ಇದು ಒಂದು ಸಂವಿಧಾನಾತ್ಮಕ ಹುದ್ದೆಯಾಗಿದೆ. ಸಂವಿಧಾನದಲ್ಲಿ ಇದರ ಬಗ್ಗೆ ಮೆನ್ಷನ್ ಮಾಡಿದಾರ. ಹಾಗಾಗಿ ಇದೊಂದು ಸಂವಿಧಾನಾತ್ಮಕ ಹುದ್ದೆ. ಈ ಹುದ್ದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಏನ್ ಮಾಡ್ತೈತಿ? ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಹುದ್ದೆಯಲ್ಲಿರೋರು ಏನ್ ಮಾಡ್ತಾರ ಅಂದ್ರ, ದೇಶದ ಅಂಕಿ ಅಂಶಗಳನ್ನ ಲೆಕ್ಕ ಹಾಕುವುದು. ಅಂದ್ರ ಕೇಂದ್ರ ಸರ್ಕಾರ ಯಾವ್ಯಾವ ತರ ಖರ್ಚು ಮಾಡ್ತಾ ಇದೆ ಮತ್ತು ಯಾವ್ಯಾವ ತರ ಹಣಗಳನ್ನು ಗಳಿಸುತ್ತಿದೆ ಅನ್ನೋದ್ರ ಮೇಲೆ ಲೆಕ್ಕ ಹಾಕುವ ಕೆಲಸವನ್ನ, ಅಂಕಿ ಸಂಖ್ಯೆಗಳನ್ನ ಲೆಕ್ಕ ಹಾಕುವ ಕೆಲಸವನ್ನ ಈ CAGಯಲ್ಲಿ ಕೆಲಸ ಮಾಡೋರು ಮಾ ಲೆಕ್ಕಪಾಲಕ ಏನ್ ಮಾಡ್ತಾನ, ಲೆಕ್ಕ ಹಾಕ್ತಾನ. ಹಾಗಾದ್ರೆ ಒಂದು ನೆನಪಿರಲಿ, ಈ ಹುದ್ದೆಗೆ ಮರು ಆಯ್ಕೆ ಆಗುವ ಹಾಗಿಲ್ಲ. ಅಂದ್ರ ಕೇವಲ ಒಂದೇ ಬಾರಿ CAG ಹುದ್ದೆಯನ್ನು ಅಲಂಕರಿಸಲು ಒಂದೇ ಬಾರಿ ಅಲಂಕರಿಸಬಹುದು, ಮರು ಆಯ್ಕೆ ಆಗಲು ಸಾಧ್ಯವಿಲ್ಲ. ಹಾಗಾದ್ರೆ ಇವರ ನೇಮಕ ಯಾವ ರೀತಿ ಆಗತ್ತಂದ್ರ, ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು CAG ಅವರನ್ನು ನೇಮಕ ಮಾಡುತ್ತಾರೆ. ಏನ್ ಮಾಡ್ತಾರ? CAG ಅವರನ್ನ ನೇಮಕ ಮಾಡುತ್ತಾರೆ. ಹಾಗಾದ್ರೆ CAG ಆಗಬೇಕಂದ್ರ ಅರ್ಹತೆಗಳು ಏನಿರಬೇಕು? ಏನಿರ್ಬೇಕಂದ್ರ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆಗಲು ಇರುವ ಎಲ್ಲ ಅರ್ಹತೆಗಳು ಈ CAG ಆಗಲು ಇರಬೇಕು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಬೇಕಂದ್ರೆ ಏನಿರ್ಬೇಕು? ಆಲ್ರೆಡಿ AGಯಲ್ಲಿ ಹೇಳಿದ್ದೀನಿ. AG ಅಂದ್ರ ಅಟಾರ್ನಿ ಜನರಲ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಹೋಗಿ ನೋಡ್ಕೊಂಡ್ಬರ್ರಿ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಒಂದು ಬಾರಿ ಅಧಿಕಾರ ಸ್ವೀಕರಿಸಿದ ಮೇಲೆ CAG ಅವರು ಒಂದು ಬಾರಿ ಅಧಿಕಾರ ಸ್ವೀಕರಿಸಿದ ಮೇಲೆ 6 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರ, ಅಥವಾ ಅವರಿಗೆ
65 ವರ್ಷ ವಯಸ್ಸಾಗುವವರೆಗೂ ಅಧಿಕಾರದಲ್ಲಿ ಇರುತ್ತಾರೆ. whichever comes first then they will retire. ಓಕೆ, ನೆಕ್ಸ್ಟ್, ಒಂದ್ ವೇಳೆ CAG ಅವರು ಯಾವುದೇ ಕಾರಣದಿಂದ CAG ಅವರು ರಾಜೀನಾಮೆಯನ್ನು ಸಲ್ಲಿಸಬೇಕಾದ್ರೆ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಸಲ್ಲಿಸಬೇಕು. ರಾಷ್ಟ್ರಪತಿಗೆ ಸಲ್ಲಿಸಬೇಕು. ಒಂದು ವೇಳೆ CAG ಅವರನ್ನು ಯಾವುದೋ ಕಾರಣದಿಂದ ಕಿತ್ತೊಗೆಯಬೇಕು, ಅಧಿಕಾರದಿಂದ ಕೆಳಗಿಳಿಸಬೇಕಂದ್ರೆ ಏನಪ್ಪಾ ಅದಕ್ಕೆ ಪ್ರೊಸೀಜರ್ ಇರೋದಂದ್ರೆ ಮಹಾಭಿಯೋಗದಿಂದ ಅವರನ್ನು ಪದಚ್ಯುತಿಗೊಳಿಸಬಹುದು. ಪದಚ್ಯುತಿಗೊಳಿಸಲು ಮಹಾಭಿಯೋಗದ ಅವಶ್ಯಕತೆ ಇದೆ. ಹಾಗಾದ್ರೆ ಮಹಾಭಿಯೋಗದಲ್ಲಿ ಪಾಲ್ಗೊಳ್ಳಲು ಇಂತಿಷ್ಟೇ ಸದಸ್ಯರ ಸಂಖ್ಯೆ, ಇಷ್ಟು ಸದಸ್ಯರ ಸಂಖ್ಯೆ ಇರಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡಿದಾರೆ. ಯಾವ ತರ ಅಂದ್ರ ರಾಜ್ಯಸಭೆಯ 50 ಮತ್ತು ಲೋಕಸಭೆಯ 100 ಸದಸ್ಯರ ಕಡ್ಡಾಯ ಸಹಿ ಹಾಕಬೇಕು. ಅರ್ಥ ಆಯ್ತಾ? ಮಹಾಭಿಯೋಗ ಮಾಡಬೇಕಂದಾಗ ರಾಜ್ಯಸಭೆಯ 50 ಸದಸ್ಯರು, ಲೋಕಸಭೆಯ 100 ಸದಸ್ಯರು ಕಡ್ಡಾಯವಾಗಿ ಸಹಿ ಮಾಡಿದಾಗ ಮಾತ್ರ ಮಹಾಭಿಯೋಗದ ಮುಖಾಂತರ CAG ಅವರನ್ನ ಪದಚ್ಯುತಿಗೊಳಿಸಬಹುದು. ಹಾಗಾದ್ರೆ ಇವರ ವೇತನ ಶ್ರೇಣಿ ಯಾವ ತರ ಇದೆ ಅಂದ್ರೆ, ವೇತನ ಶ್ರೇಣಿ ಈ ಸದ್ಯದ ಮಟ್ಟಿಗೆ 2,50,000 ಪ್ರತಿ ತಿಂಗಳು ಅಂತಿದೆ. ಇದನ್ನು ನಾವು ಕೇಂದ್ರ ಸಂಚಿತ ನಿಧಿಯಿಂದ ನೀಡುತ್ತೇವೆ. ತಿಳ್ಕೊರಿ, ಬಹಳಷ್ಟು ಸಂವಿಧಾನಾತ್ಮಕ ಹುದ್ದೆಗಳಿಗೆ ಕೇಂದ್ರ ಸರ್ಕಾರದ ಸಂಚಿತ ನಿಧಿಯಿಂದ ವೇತನವನ್ನು ಪಾವತಿ ಮಾಡುತ್ತೇವೆ. ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದಾರ. ಸಂವಿಧಾನಾತ್ಮಕ ಹುದ್ದೆಗಳಿದ್ದಾಗ ಕೇಂದ್ರ ಸಂಚಿತ ನಿಧಿಯಿಂದನೇ ನಾವು ವೇತನವನ್ನು ಪಾವತಿ ಮಾಡುತ್ತೇವೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಹಾಗಾದ್ರೆ CAG ಏನ್ ಹೇಳುತ್ತಾ 149 ಅಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ, CAG ಅವರು ಲೆಕ್ಕಪತ್ರಗಳನ್ನು ನಿಯಂತ್ರಿಸುತ್ತಾರೆ. ಏನ್ ಮಾಡ್ತಾರೆ? ಲೆಕ್ಕಪತ್ರಗಳ ಆಯವ್ಯಯಗಳನ್ನ ನಿಯಂತ್ರಿಸುತ್ತಾರೆ. ಮತ್ತು ಹಾಗೆ ದೇಶದಲ್ಲಿ ಗೃಹ ಇಲಾಖೆಯೊಂದಿಗೆ ಕಾರ್ಯನಿರ್ವಹಿಸುವ ಸಾಂಖ್ಯಿಕ ಇಲಾಖೆಯೊಂದಿಗೆ ಚರ್ಚಿಸಿ ಲೆಕ್ಕಪತ್ರಗಳನ್ನು ನಿಯಂತ್ರಿಸುತ್ತಾರೆ. ಗೃಹ ಇಲಾಖೆ ಜೊತೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಸ್ಟ್ಯಾಟಿಕಲ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಷನ್ ಮಾಡಿ ಲೆಕ್ಕಪತ್ರಗಳನ್ನು ಇವರು ಬರೆದು ಇಡ್ತಾರ ಮತ್ತು ನಿಯಂತ್ರಣ ಮಾಡ್ತಾರ. ಓಕೆ, ಹಾಗಾದ್ರೆ ವಿಧಿ 150 ಏನನ್ನು ಹೇಳುತ್ತದೆ? CAGಯಲ್ಲಿ ವಿಧಿ 150 ಹೇಳ್ತದೆ, ದೇಶದ ಪ್ರತಿ ಲೆಕ್ಕಗಳನ್ನು ವಿವಿಧ ನಮೂನೆಗಳಲ್ಲಿ ಬರೆದಿಡುತ್ತಾರೆ ಹಾಗೂ ದೇಶದ ಎಲ್ಲಾ ರಾಜ್ಯಗಳ ನಮೂನೆಗಳನ್ನು ಪ್ರತ್ಯೇಕವಾಗಿ ಬರೆದಿಡುತ್ತಾರೆ. ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ ಎಲ್ಲಾ ಲೆಕ್ಕಗಳನ್ನು ಆಯವ್ಯಯಗಳನ್ನು ಬರೆದಿಡುವುದೇ ಇವರ ಮೊದಲ ಆದ್ಯತೆಯ ಕೆಲಸ ಕಾರ್ಯ ಆಗಿದೆ. ಓಕೆ, ಹಾಗಾದ್ರೆ ಭಾರತ ಸಂವಿಧಾನದ ವಿಧಿ 151 ಏನನ್ನು ಹೇಳುತ್ತದೆ? ವಿಧಿ 151 ಏನ್ ಹೇಳ್ತೈತೆ? ಪ್ರತಿ ವರ್ಷ ತಮ್ಮ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಬ್ಮಿಟ್ ಮಾಡ್ತಾರ, ಅಂದ್ರೆ ಸಲ್ಲಿಸ್ತಾರ. ಈ ಕೇಂದ್ರ ಸರ್ಕಾರ ಖರ್ಚು ವೆಚ್ಚಗಳನ್ನು ಬರೆದಿಟ್ಕೊಂಡಿರ್ತಾರ. ಆ ವರದಿಯನ್ನು ಪ್ರತಿ ವರ್ಷ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರ. ಹಾಗಾದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರ? ರಾಷ್ಟ್ರಪತಿಗಳು ಆ ವರದಿಯನ್ನು ಸ್ವೀಕರಿಸಿ ಒಂದು ಸಲ ಪರಿಶೀಲನೆ ಮಾಡ್ತಾರ. ಪರಿಶೀಲನೆ ಮಾಡಿ ಆ ವರದಿಯನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಹಾಜರುಪಡಿಸುತ್ತಾರೆ. ವೆರಿ ಇಂಪಾರ್ಟೆಂಟ್. ಅಧಿವೇಶನ ನಡೆದಿರ್ತೈತಿಲ್ಲ, ಅವಾಗ ಏನ್ ಮಾಡ್ತಾರ? ಸಂಸತ್ತಿನ ಉಭಯ ಸದನಗಳ ಮುಂದೆ ಆ CAG ಅವರು ಕೊಟ್ಟ ವರದಿಯನ್ನು ಹಾಜರುಪಡಿಸುತ್ತಾರೆ. ಓಕೆ, ಹಾಗಾದ್ರೆ ಇದಕ್ಕೆ ಆಡಿಟ್ ರಿಪೋರ್ಟ್ ಅಂತ ಹೇಳ್ತೀವಿ ನಾವು. CAG ಪರಿಶೀಲನೆ ವರದಿ ಕೇಂದ್ರ ಸರ್ಕಾರದ CAG ಅವರು ರಾಷ್ಟ್ರಪತಿ ಕೊಟ್ಟರು, ರಾಷ್ಟ್ರಪತಿಯವರು ಸಂಸತ್ತಿಗೆ ಕೊಟ್ಟರು. ಇದು ಹಾಗಾದ್ರೆ ಕೇಂದ್ರ ಸರ್ಕಾರದ ವರದಿಯನ್ನು ಸಂಸತ್ತಿಗೆ ಸಲ್ಲಿಸುತ್ತಾರೆ. ಹಾಗಾದ್ರೆ ರಾಜ್ಯ ಸರ್ಕಾರದ ವರದಿಯನ್ನು ರಾಜ್ಯ ವಿಧಾನಸಭೆಗೆ ಸಲ್ಲಿಸಬೇಕು. ಏನು? ರಾಜ್ಯ ಸರ್ಕಾರದ ವರದಿ ಆದ್ರೆ ಅದನ್ನ ವಿಧಾನಸಭೆಗೆ ಸಲ್ಲಿಸ್ತಾರ. ಇದು ಅವರ ಪ್ರಮುಖ ಕಾರ್ಯಗಳಲ್ಲಿ ಒಂದು. ಹಾಗೆ ಇವರು ಎಷ್ಟು ಪವರ್ಫುಲ್ ಇದಾರಂದ್ರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಖಾತೆಗಳನ್ನು ಪರಿಶೀಲಿಸುವ ಅಧಿಕಾರ CAG ಅವರಿಗೆ ಇದೆ.
ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಕೌಂಟ್ಸ್ಗಳು ಇರ್ತಾವಲ್ಲ, ಖಾತೆಗಳು ಇರ್ತಾವಲ್ಲ ಬ್ಯಾಂಕಲ್ಲಿ, ಅದನ್ನು ಪರಿಶೀಲನೆ ಮಾಡುವಂಥ ಅಧಿಕಾರ ಕೂಡ ಈ ಸಿ ಎ ಜಿ ಅವರು ಹೊಂದಿದ್ದಾರೆ. ಹಾಗಾದ್ರೆ ನಿಮ್ಗೆ ನೆನಪಿರಲಿ, ಕೇಂದ್ರ ಸರ್ಕಾರ 51% ಷೇರು ಅಂದ್ರೆ ಶೇರ್ ಇಕ್ವಿಟಿ ಫಂಡ್ ತೊಗೊಂಡು ಯಾವುದಾದ್ರೂ ಒಂದು ಕಾರ್ಪೊರೇಷನ್ ಮೇಲೆ ಹಾಕಿದಾಗ ಅದು ಗೌರ್ಮೆಂಟ್ ಪ್ರಾಪರ್ಟಿ ಥರ ಇರ್ತೈತಲ್ಲ, ಅಲ್ಲಿ ಕೂಡ ಆಡಿಟ್ ಮಾಡೋರು ಯಾರು ಇರ್ತಾರಪ್ಪ ಅಂದ್ರೆ ಈ ಸಿ ಎ ಜಿ ಅವರೇ ಮಾಡ್ತಾರೆ. ಯಾರು ಮಾಡ್ತಾರ? ಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕಪಾಲಕ ಸಿ ಎ ಜಿ ಅವರು ಈ ಕಾರ್ಯವನ್ನು ಅವರೇ ಮಾಡ್ತಾರೆ. ಹಾಗಾದ್ರೆ ಸ್ವತಂತ್ರ ಭಾರತದ ಮೊದಲ ಸಿ ಎ ಜಿ ಯಾರಾಗಿದ್ದರು? ಯೂಶಲಿ ಕೇಳುವಂಥ ಪ್ರಶ್ನೆಗಳಿವು. ಮೊದಲು ಮತ್ತು ಪ್ರಸ್ತುತ ಯೂಶಲಿ ಎಲ್ಲರ ಕಡೆ ಕೇಳ್ತಾರ. ಸ್ವತಂತ್ರ ಭಾರತದ ಮೊದಲ ಸಿ ಎ ಜಿ ಯಾರಾಗಿದ್ರಪ್ಪ ಅಂದ್ರ ಎನ್ ನರಹರಿ ರಾವ್ ಆಗಿದ್ರು. ಯಾರು? ಎನ್ ನರಹರಿ ರಾವ್ ಅವರು ಸ್ವತಂತ್ರ ಭಾರತದ ಮೊದಲ ಸಿ ಎ ಜಿ ಆಗಿ ನೇಮಕ ಆಗಿದ್ರು. ಅದೇ ತರ ಪ್ರಸ್ತುತ ಭಾರತದ ಸಿ ಎ ಜಿ ಯಾರದಾರ? ಕೆ ಸಂಜಯ್ ಮೂರ್ತಿ ಅನ್ನೋರು ಇದಾರ. ನವೆಂಬರ್ 2024ರಿಂದ ಇವರು ಅಧಿಕಾರ ವಹಿಸಿಕೊಂಡರ. ಪ್ರಸ್ತುತವಾಗಿ ಅವರೇ ಇವಾಗ ಭಾರತದ ಸಿ ಎ ಜಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಿ ಎ ಜಿ ಅನ್ನೋದು ಒಂದು ಸಂವಿಧಾನಾತ್ಮಕ ಹುದ್ದೆ. ಇದನ್ನ ಯೂಶಲಿ ಎಕ್ಸಾಮ್ನಲ್ಲಿ ಕೇಳ್ತಿರ್ತಾರ. ಮತ್ತು ನೇಮಕ, ರಾಜೀನಾಮೆ, ಪದಚ್ಯುತಿ ಇದರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಬರೆದಿಟ್ಕೊಂಡಿರ್ರಿ. ಪಾಯಿಂಟ್ಸನ್ನು ಹೈಲೈಟ್ ಮಾಡ್ಕೊಂಡಿರ್ರಿ. ಈ ನೋಟ್ಸ್ಗಳನ್ನು ಮಾಡ್ತಾ ಹೋಗ್ಬೇಕು ನೀವು. ಅಂದಾಗ ನೋಡ್ರಿ, ಆಲ್ರೆಡಿ ನಾವು 22nd ಕ್ಲಾಸಲ್ಲಿ ಬಂದಿದ್ದೀವಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕ್ಲಾಸ್ಗಳನ್ನು ಮಾಡೋಣ, ಮಾಡಿ ಆಮ್ಯಾಗೆ ಒನ್ ಲೈನರ್ ಟಚ್ ಮಾಡೋಣ. ಆಮ್ಯಾಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಯಾವುದಾದ್ರೂ ಇವಾಗ ನೋಟಿಫಿಕೇಶನ್ ಆದ್ರೆ ಅದನ್ನ ಹೆಂಗೆ ಮಾಡೋಣ ಅಂತ ಅದನ್ನು ಕೂಡ ಮಾಡೋಣ. ಮತ್ತೆ ಮುಂದಿನ ಭಾರತ ಸಂವಿಧಾನದ ಮತ್ತೊಂದು ಟಾಪಿಕ್ದೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.